ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಮೆಜರ್ಮೆಂಟ್ ಬೌಲಲ್ಲಿ ಒಂದು ಬೌಲು ಮೀಡಿಯಮ್ ರವೆ, ಅರ್ಧ ಬೌಲು ಗೋಧಿ ಹಿಟ್ಟು ಹಾಕಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರು ಒಂದು ಅರ್ಧ ಸ್ಪೂನು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸ್ಕೆಟ್ ಮಾಡೋದಕ್ಕೆ ಇದು. ಈಗ ಚೆನ್ನಾಗಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆಯಿತು. ಈಗ ಇದನ್ನು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕಿದ್ದಾಯಿತು. ಈಗ ಅದನ್ನ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋಗಳು ಮೊದಲಿಗೆ ಬರುತ್ತೆ, ನೋಡಬಹುದು ಆಗ ನೀವು ವಿಡಿಯೋಗಳನ್ನೆಲ್ಲ. ಹೀಗೆ ಚೆನ್ನಾಗಿ ಕೈಯಿಂದ ನಾವು ತುಪ್ಪನ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಎಲ್ಲ ರವೆ ಮತ್ತು ಗೋಧಿಗೆ ಎಲ್ಲದಕ್ಕೂ ಹಿಡಿಬೇಕು ಅದು. ಹಾಗಾಗಿ ಈಗ ಇನ್ನೂ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ. ನಾವು ನೋಡಿಕೊಂಡು ತುಪ್ಪನ ಹಾಕ್ಕೋಬೇಕು. 2 ಸ್ಪೂನು 3 ಸ್ಪೂನು ಎಷ್ಟು ಬೇಕಾಗುತ್ತೋ ನೋಡಿ ಹಾಕ್ಕೋಬೇಕು. ಈ ಥರ ಕಲಸಿ ನೋಡಿದಾಗ ಗೊತ್ತಾಗುತ್ತೆ, ಆಗ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಅರ್ಧ ಬೌಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವೀಟ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು 3/4 ಬೌಲ್ ಬೇಕಾದರೂ ಸಕ್ಕರೆ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ನಮಗೆ ಸಾಕಾಗುತ್ತೆ ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈ ಥರ ಕೈಯಿಂದ ನಾವು ಉಂಡೆ ಕಡ್ದಾಗ ಈ ಥರ ಉಂಡೆ ಬರಬೇಕು. ಇಷ್ಟು ಥರ ಬಂದರೆ ಎಲ್ಲ ರೆಡಿಯಾಗಿದೆ ಕರೆಕ್ಟಾಗಿ ಅಂತ. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಒಂದು ಬೌಲು ತೊಗೊಂಡಿದ್ದೀನಿ ಹಾಲು, ಕಾಯಿಸಿ ತಣ್ಣಗಾಗಿರೋಂಥ ಹಾಲು. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಕಲಿಸ್ಕೋಬೇಕು. ಎಷ್ಟು ಬೇಕಾಗುತ್ತೋ ನೋಡಿ ಕಲಿಸ್ಕೋಬೇಕು. ಇದು ಗೋಧಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗಿರಬೇಕು. ಗೋಧಿ ಹಿಟ್ಟು ಕಲಿಸ್ತೀವಲ್ಲ ಚಪಾತಿಗೆ, ಅದಕ್ಕಿಂತ ಸ್ವಲ್ಪ ಗಟ್ಟಿಗಿದ್ರೆ ಆಯಿತು. ಇದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ನಾವು. ಇದಕ್ಕೆ ಒಂದು ಅರ್ಧ ಬೌಲ್ ಆದರೆ ಸಾಕಾಗುತ್ತೆ ಹಾಲು. ಸ್ವಲ್ಪ ಸ್ವಲ್ಪನೇ ನೋಡಿ ನಾವು ಹಾಲನ್ನು ಹಾಕಿ ಕಲಿಸ್ಕೋಬೇಕು. ಮನೆಯಲ್ಲಿ ನಾವು ಬಿಸ್ಕೆಟನ್ನು ಮಾಡಿ ತಿನ್ಕೋಬಹುದು. ಹೊರಗಡೆಯಿಂದನೇ ತರಬೇಕು ಅಂತ ಏನೂ ಇಲ್ಲ. ಯಾವಾಗಲೂ ಬೇಕ್ರಿಯಿಂದನೇ ತರ್ತಿರ್ತೀವಲ್ಲ, ಆಗಾಗ ಈ ಥರ ಮನೆಯಲ್ಲೇ ಮಾಡಿ ತಿನ್ಕೋಬಹುದು. ಚೆನ್ನಾಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಿಸ್ಕೆಟ್ದು ಮನೆಯಲ್ಲೇ ಮಾಡೋದ್ರಿಂದ. ಈ ಥರ ತರಾವರಿ ಬಿಸ್ಕೆಟ್ಗಳನ್ನೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಈಗ ಇದು ಕಲಸಿದ್ದಾಗಿದೆ, ರೆಡಿಯಾಗಿದೆ. ಇದು ಈ ಅದಕ್ಕೆ ಇರಬೇಕು, ಇದಕ್ಕಿರಬೇಕಿದು. ಇದನ್ನೇನು ನಾದಬೇಕು ಅಂತ ಏನಿಲ್ಲ. ಕಲಸಿ ಒಂದು 5-10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಟರೆ ಆಯಿತು. ಈಗ ಇದ್ರ ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯಬೇಕು. ಈಗ ಇದು ಕಲಸಿ ಒಂದು 5-10 ನಿಮಿಷ ಆಗಿದೆ. ಈಗ ಇದರಿಂದ ನಾನು ಉಂಡೆಗಳನ್ನು ಮಾಡ್ಕೊಳ್ತೀನಿ ಬಿಸ್ಕೆಟ್ ಮಾಡೋದಕ್ಕೆ. ನೋಡಿ, ಇಲ್ಲಿ ಗೂಡು ಥರ ಬಂದಿದೆಯಲ್ಲ ಒಳಗಡೆ, ಆ ಥರ ಗೂಡಾಗಿರಬೇಕು. ಆಗ ಇದು ಕರೆಕ್ಟಾಗಿ ಆಗಿದೆ ಅಂತ. ಈ ಥರ ಗೂಡು ಇರಬೇಕು. ಹೀಗೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನು ಮಾಡ್ಕೋಬೇಕು. ನಾನು ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜಲ್ಲಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳನ್ನು ನಾನು. ಈ ಥರ ಗೂಡಾಗಿ ಇರಬೇಕು.
ಇದನ್ನು ನಾನು ಎರಡೂ ಕೈಯಿಂದ ಹೀಗೆ ರೌಂಡಾಗಿ ಉಂಡೆ ಮಾಡ್ಕೊಳ್ತೀನಿ. ಹೀಗೆ ಇದನ್ನು ನಾನು ಉಂಡೆ ಮಾಡಿ ಹೀಗೆ ಕೈಯಿಂದ ತಟ್ಕೊಳ್ಳೋದು. ಇದು ಬಿಸ್ಕೆಟ್ಗೆ ನಾನೀಗ ಕೈಯಿಂದ ತಟ್ಕೊಳ್ತೀನಿ ಉಂಡೆ ಮಾಡಿ ಬಿಸ್ಕೆಟ್ ಮಾಡೋದಕ್ಕೆ. ಈಗ ಉಂಡೆಗಳನ್ನೆಲ್ಲ ಮಾಡಿದ್ದಾಗಿದೆ. ಎಣ್ಣೆ ಕಾದಿದೆ, ಆಗಲೇ ಎಣ್ಣೆ ಇಟ್ಟಿದ್ದಿದ್ದು. ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಸ್ಕೆಟ್ನ ಒಂದೊಂದೇ ಹಾಕ್ಕೋಬೇಕು. ಸ್ಟವ್ ಪೂರ್ತಿ ಎತ್ತೋ ಹಾಗಿಲ್ಲ, ಎತ್ತಿದ್ರೆ ಎಲ್ಲ ಕಪ್ಪಗಾಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ವೀಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೊನೆವರೆಗೂ ವೀಡಿಯೋ ನೋಡಿ. ಈಗ ಒಂದು ಸೈಡ್ ಬೆಂದಿದೆ, ಈಗ ಇನ್ನೊಂದು ಸೈಡು ನಾನು ತಿರುವಾಕೊಂಡಿದ್ದೀನಿ. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಈಗ ನಾವು ನೋಡಿ ಯಾವ ಕಡೆ ಬೆಂದಿದೆಯೋ ಆ ಕಡೆ ತಿರುವಾಕೊಂಡು ಇನ್ನೊಂದು ಕಡೆ ಬೇಯ್ದಿರೋ ಕಡೆ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ನೋಡೋದಕ್ಕೆ ನಾನು ಪುಡಿ ಮಾಡಿ ಹಾಕಿಲ್ಲ, ಹಾಗಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಬಾಯಿಗೆ ಸಕ್ಕರೆ ಸಿಗ್ತಾ ಇರುತ್ತೆ ಮತ್ತು ಗೋಡಂಬಿನೂ ಸಿಗ್ತಾ ಇರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಈಗ ಇದಾಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಬಂದಿದೆ. ಇಷ್ಟಾದರೆ ಆಯಿತು. ಇದನ್ನ ನಾನು ತೆಕ್ಕೊಳ್ತಾ ಇದ್ದೀನಿ. ಆಯ್ತು, ಈಗ ಇದು ಬೆಂದಿದೆ, ತೆಕ್ಕೊಂಡಿದ್ದು ಆಗಿದೆ ನೋಡಿ. ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೀನಿ ಕಲಸಿದ್ದಿದ್ದು ಹಿಟ್ಟಿನಿಂದ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡೋದಕ್ಕೆ. ಸಕ್ಕರೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಗೋಡಂಬಿ ಸಕ್ಕರೆ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಈ ಥರ ಮನೆಯಲ್ಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಮಾಡಿ ನಾವು ಬಿಸ್ಕೆಟ್ಗಳನ್ನೆಲ್ಲ ಮಕ್ಕಳಿಗೂ ಕೊಟ್ಟು ನಾವು ತಿನ್ನಬಹುದು. ಮನೆಯಲ್ಲೇ ಮಾಡಿದ್ರೆ ರುಚಿ ಎರಡೂ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಬಿಸ್ಕೆಟ್ಗಳನ್ನೆಲ್ಲ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ನಾನೀಗ. ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರಾಗಿದೆ, ಚೆನ್ನಾಗಿ ಬಂದಿದೆ ಟೇಸ್ಟು. ನೋಡಿದ್ದಕ್ಕೆ ಧನ್ಯವಾದಗಳು.